ಫಸ್ಟ್ ಆಫ್ ಆಲ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. 822 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. 1,00,000ಕ್ಕೂ ಹೆಚ್ಚು ವ್ಯೂಸ್ ಹೋಗಿದೆ. ಹಾಯ್, ಹೆಲೋ, ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ಗೌತಮ್ ಗುಳ್ಳುಪೇಟೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಏನಪ್ಪ ಇವತ್ತು ಯಾವುದೇ ಟ್ರಾವೆಲ್ ವಿಡಿಯೋ ಹಾಕ್ತೇನೆ ಹೀಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ಅನ್ಕೋಬೇಡಿ. ಎಸ್, ಯಾಕೆ ಅಂತಂದರೆ ಈಗ ನನ್ನ ಯೂಟ್ಯೂಬ್ ಚಾನಲ್ ಬಂದು ನಾನು ಕ್ರಿಯೇಟ್ ಮಾಡಿದ್ದು 2024 2024 ಫೆಬ್ರವರಿ 21 ಅಂದರೆ ಇವತ್ತಿಗೆ 2.5 ವರ್ಷ ಆಯಿತು. ಮತ್ತು ಯಾವುದೇ ಅಷ್ಟೊಂದು ರೀತಿಯಾದಂತಹ ಟ್ರಾವೆಲ್ ಕಂಟೆಂಟ್ಗಳನ್ನು ನಾನು ಕೊಡ್ತಾ ಇಲ್ಲ. ಸೊ ಅದು ಕೂಡ ಒಂದು ಸಮಸ್ಯೆ ಇದೆ. ಯಾಕೆ, ಏನು ಸಮಸ್ಯೆ ಇದೆ ನನ್ನ ಯೂಟ್ಯೂಬ್ ಚಾನಲ್ದು ಅನ್ನೋದನ್ನೇ ಮಾತಾಡೋದಕ್ಕೆ ಬಂದೆ ಈಗ ನಾನು ನನ್ನ ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲಲ್ಲಿ ಈಗ 2.5 ವರ್ಷ ಆಯಿತು. ಈ 2.5 ವರ್ಷದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದೇ ಬರೀ 47 ವಿಡಿಯೋ. ಸೊ ಈ 47 ವಿಡಿಯೋದಲ್ಲೂ ಕೂಡ ನಾನು ಇದನ್ನ ಲಾಂಗ್ ಟರ್ಮ್ ವಿಡಿಯೋಗಳನ್ನ 47 ವಿಡಿಯೋಗಳನ್ನ ಹಾಕಿದ್ದೀನಿ. ಇದನ್ನ ಈ 2.5 ವರ್ಷದಲ್ಲಿ ಬೈಫರ್ಫಿಕೇಟ್ ಮಾಡಿದ್ರೆ ಕಡಿಮೆ ಏನು ಒಂದು ವರ್ಷದಲ್ಲಿ ಎಷ್ಟಾಗಿರ್ಬೋದು, ಒಂದೊಂದು 10 ವಿಡಿಯೋ 20 ವಿಡಿಯೋ ಈ ಥರ ಹಾಕಿದ್ದೀನಿ ಅಷ್ಟೇ. ಒಂದು ವರ್ಷದಲ್ಲಿ 25 ವಿಡಿಯೋ ಹಾಕಿದ್ದೀನಿ. ಬಟ್ ರೆಗ್ಯುಲರ್ ಆಗಿ ವಿಡಿಯೋ ಆಗ್ತಾ ಇಲ್ಲ. ಈಗ ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ಸದಾಕಾಲ ನಮ್ಮನ್ನು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ನಮ್ಮನ್ನು ನೋಡ್ತಾ ಇರಬೇಕು ಅಥವಾ ನಮ್ಮ ವಿಡಿಯೋಗಳನ್ನ ಜನ ನೋಡ್ತಾ ಇರಬೇಕು ಅಂದರೆ ನಾವು ವಾರಕ್ಕೆ ಮಿನಿಮಮ್ 2 ವಿಡಿಯೋನಾದರೂ ಬಿಡಬೇಕಾಗುತ್ತೆ. ಸೊ ಬಟ್ ನಾನು ತಿಂಗಳಿಗೊಂದು ವಿಡಿಯೋ ಬಿಟ್ಟರು ವರ್ಷಕ್ಕೆ 3-4 ವಿಡಿಯೋ ಬಿಟ್ಟರೆ ಯಾರು ತಾನೇ ನಮ್ಮನ್ನು ನೋಡ್ತಾರೆ? ನಾವು ಯೂಟ್ಯೂಬಲ್ಲಿ ಇದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಜನಕ್ಕೆ. ಸೊ ಹಂಗಾಗಿ ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದರೆ ನನಗನ್ಸುತ್ತೆ ವಾರಕ್ಕೆ 2 ವಿಡಿಯೋ ಬಿಡಬೇಕು ಟ್ರಾವೆಲ್ ಕಂಟೆಂಟು. ನನ್ನ ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲ್ ಹೇಳ್ತಾ ಇರೋದು. ಸೊ ವಾರಕ್ಕೆ 2 ವಿಡಿಯೋನಾದರೂ ಬಿಡಲಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ರನ್ ಅಂತೂ ಆಗಲ್ಲ, ಮತ್ತು ಮಾನಿಟೈಸೇಷನ್ ಕೂಡ ಆನ್ ಆಗೋದಿಲ್ಲ. ಸೊ ಖಂಡಿತವಾಗ್ಲೂ. ಸೊ ಈಗ ನಾನು ಯೋಚನೆ ಮಾಡೋದು, ಓಕೆ, ಟ್ರಾವೆಲ್ ಕಂಟೆಂಟ್ನ ನಾನು ಮಾಡ್ತಾ ಇದ್ದೆ ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲಲ್ಲಿ. ಇಲ್ಲಿಗೆ ಸಣ್ಣ ಪುಟ್ಟ ಟ್ರಾವೆಲ್ ಮಾಡ್ತಾ ಇದ್ದೆ, ಆ ವಿಡಿಯೋಗಳನ್ನ ಹಾಕ್ತಾ ಇದ್ದೆ. ಓಕೆ, ಇನ್ನು ಟ್ರಾವೆಲ್ ವಿಡಿಯೋಸ್ಗಳನ್ನೇ ಮಾಡ್ತಾ ಹೋಗ್ತೀನಿ ಅಂತಂದರೆ ನಾನು ಟ್ರಾವೆಲ್ ಮಾಡಬೇಕು. ಸೊ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ಬೇಕು, ಆ ಪ್ಲೇಸ್ಗಳನ್ನ ನೋಡಬೇಕಾಗುತ್ತೆ, ಆ ವಿಡಿಯೋನ ಮಾಡಿ ಅದನ್ನು ಯೂಟ್ಯೂಬ್ಗೆ ಬಿಡಬೇಕಾಗುತ್ತೆ. ಸೊ ಈಗ ನಾನು ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ. ಸೊ ಬಟ್ ಒಂದಷ್ಟು ಟ್ರಾವೆಲ್ ಜರ್ನಿ ಮಾಡಲೇಬೇಕಾಗಿದೆ. ಅದನ್ನು ನಾನು ಯೂಟ್ಯೂಬ್ ಚಾನಲ್ಗೋಸ್ಕರನೇ ಮಾಡಬೇಕು ಅಂತ ಏನಿಲ್ಲ. ಸೊ ಈಗ ನಾನು ಒಂದಷ್ಟು ಪ್ಲೇಸ್ಗಳನ್ನ ನೋಡಲೇಬೇಕು ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ಬೈಕ್ ತಗೊಳ್ಳೋ ಯೋಚನೆ ಇದೆ, ಮತ್ತೊಂದು ಬೈಕು. ನಾನು ಒಂದಷ್ಟು ಟ್ರಾವೆಲ್ ಮಾಡೋಣ. ನಮ್ಮ ರಾಜ್ಯನೇ ಕರ್ನಾಟಕ ರಾಜ್ಯದಲ್ಲಿ ಅತ್ಯದ್ಭುತ ಅಂತ ಸ್ಥಳಗಳಿದ್ದಾವೆ. 30 ಜಿಲ್ಲೆಯಲ್ಲೂ ಅದ್ಭುತವಾದಂತಹ ಸ್ಥಳಗಳಿದ್ದಾವೆ, ಅವುಗಳನ್ನೇ ನಾನು ನೋಡಿಲ್ಲ. ಸೊ ಹಂಗಾಗಿ ನಮ್ಮ ಕರ್ನಾಟಕವನ್ನು ನೋಡೋಣ, ಸಾಕಷ್ಟು ಪ್ಲೇಸ್ಗಳನ್ನು ಸುತ್ತಾಡೋಣ ಅನ್ನೋ ಐಡಿಯಾಸ್ಗಳಿದ್ದಾವೆ. ರೆಗ್ಯುಲರ್ ಆಗಿ ಟ್ರಾವೆಲ್ ಕಂಟೆಂಟ್ಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಟ್ರಾವೆಲ್ ಮಾಡಬೇಕಾಗಿದೆ. ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲಲ್ಲಿ ಟ್ರಾವೆಲ್ ಕಂಟೆಂಟ್ ವಿಡಿಯೋಗಳು ಮತ್ತು ಒಂದಷ್ಟು 30 ಜಿಲ್ಲೆಯ ಸಾಕಷ್ಟು ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲೇ ನನ್ನ ಟ್ರಾವೆಲ್ ಜರ್ನಿ ಆರಂಭ ಆಗುತ್ತೆ. ದೇಶ ವಿದೇಶಗಳಿಗೆ ಟ್ರಾವೆಲ್ ಮಾಡೋ ಅಷ್ಟು ನಾನು ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಸೊ ನಾನು ನಮ್ಮೂರನ್ನೇ ನೋಡಿಲ್ಲ ಸರಿಯಾಗಿ ಅಂತಾರಲ್ಲ, ಏನು ಫಸ್ಟು ಊರ್ಲಿರೋ ಬೀದಿ ನೋಡು, ಆಮೇಲೆ ಊರ್ಲಾಚೆಗಿರೋ ಕೇರಿ ನೋಡು ಅಂತಾರೆ ನಮ್ಮ ಕಡೆ. ಸೊ ಹಂಗಾಗಿ ನಮ್ಮ ಬೀದಿಯ ಗಲ್ಲಿ ಕೇರಿಗಳನ್ನ ನೋಡೋದು ಅಂದರೆ ನಮ್ಮ ಕರ್ನಾಟಕದ ಒಂದಷ್ಟು ಪ್ಲೇಸ್ಗಳನ್ನ ನೋಡಬೇಕು. ಸೊ ಅಲ್ಲಿ ಸುತ್ತಾಡಬೇಕು, ಅದಾದ್ಮೇಲೆ ಬೇಕಾದ್ರೆ ಬೇರೆ ಯೋಚನೆ ಮಾಡೋಣ ಅಂತ. ಸೊ ಒಂದಷ್ಟು ಜನ ನನ್ನನ್ನು ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅಂತ ಅನಿಸಿದೆ. ಸೊ ಫಸ್ಟ್ ಆಫ್ ಆಲ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಾನು ಮತ್ತೊಂದು ಯೂಟ್ಯೂಬ್ ಚಾನಲ್ನು ಕೂಡ ಓಪನ್ ಮಾಡಿದ್ದೀನಿ, ವಾಯ್ಸ್ ಆಫ್ ಪೀಪಲ್ ಕನ್ನಡ ಅಂತ ಹೇಳಿ. ಸೊ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ, ಈ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲ್ಗೆ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ವಿಡಿಯೋನ ಇನ್ನು ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲಲ್ಲಿ ಬಿಡೋದಕ್ಕೆ ಪ್ರಯತ್ನ ಪಡ್ತೇನೆ. ಹೀಗೆ ನೋಡ್ತಾ ಇರಿ ಗೌತಮ್ ಗುಳ್ಳುಪೇಟೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತಮಗೇನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮೂಲಕ ತಮ್ಮ ಒಪಿನಿಯನ್ಗಳನ್ನ ತಿಳಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಗೌತಮ್ ಗುಳ್ಳುಪೇಟೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಬಾಯ್.